guys, this is Akshata. Welcome or welcome back to my channel. So ಆ್ಯಕ್ಚುಲಿ ನಾನು ಇದು ವಿಡಿಯೋ ಭಾಳ ದಿನ ಆಯಿತು ನಾನು ಮಾಡಬೇಕಂತ ಮಾಡಿದ್ದೆ, ಬಟ್ ಫಾರ್ ಸಮ್ ಆರ್ ದ ಅದರ್ ರೀಸನ್ ನಾನು ಮಾಡಿದ್ದಿಲ್ಲ. ಸೊ ದಿಸ್ ವಿಡಿಯೋ ಈಸ್ ಅಬೌಟ್ ಲೈಕ್ ನಮ್ದು ಆಫೀಸ್ ಒಳಗೆ ಅದು ಎಲ್ಲ ಹೆಂಗೆ ಮಿಡ್ ಇಯರ್ ರಿವ್ಯೂ ಅದು ಎಲ್ಲ ಹಿಂಗೆ ಮಾಡ್ತಾರಲ್ಲ. ಸೊ ಸೇಮ್ ವೇ ವಿ ಆರ್ ಡೂಯಿಂಗ್ ದಿಸ್ ಫಾರ್ ಲೈಫ್. ಐ ಮೀನ್ 2026 ಮಿಡ್ ಇಯರ್ ರಿವ್ಯೂ. ಸೊ ನಂದು ಹಾಫ್ ಆಫ್ 2026 ಅಂದ್ರೆ ಲೈಕ್ ಫಸ್ಟ್ 6 ಮಂತ್ಸ್ ಹೆಂಗೆ ಹೋಯ್ತು, ಏನೇನಾಯ್ತು. ಆ್ಯಂಡ್ ಜಾನ್ವರಿ ಒಳಗೆ ಆ್ಯಕ್ಚುಲಿ ನಾನು ಇದು ಬುಕ್ ಒಳಗೆ ನಾನು ಹಿಂಗೆಲ್ಲ ಬರ್ಕೊಂಡು ಇಟ್ಕೊಂಡೀನಿ. ಅಂದ್ರೆ ನಂದು ಪ್ರಿಯಾರಿಟೀಸ್ ಆಯಿತು, ಗೋಲ್ಸ್ ಆಯಿತು, ಏನೇನಿತ್ತು ಅದು ಎಲ್ಲ ಇಟ್ಕೊಂಡಿದ್ದೆ. ಬಟ್ ಸೋ ಫಾರ್ ಏನು ಅದರದ್ದು ಪ್ರೋಗ್ರೆಸ್ ಐತಿ, ಆಮೇಲೆ ಏನೇನು ಆಗೈತಿ, ಏನಾಗಿಲ್ಲ. ಸೊ ಲೆಟ್ಸ್ ಟಾಕ್ ಅಬೌಟ್ ದ್ಯಾಟ್. ಆ್ಯಂಡ್ ಐ ಥಿಂಕ್ ದಿಸ್ ವಿಡಿಯೋ ಈಸ್ ಗೋನ್ ಬಿ ಲಾಂಗ್. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಕೀಪ್ ವಾಚಿಂಗ್. ಆಮೇಲೆ ನಾನಂದು ಏನಂತಾರೆ ಇದು ಸ್ಪಿಯರ್ಮೆಂಟ್ ಟೀ ಎವ್ರಿ ನಾವ್ ಆ್ಯಂಡ್ ದೆನ್ ಅಂದರೆ ಲೈಕ್ ಆಲ್ಟರ್ನೇಟ್ ಡೇಸ್ ಆರ್ ಅಟ್ಲೀಸ್ಟ್ 3 days ಒನ್ಸ್ ನಾನು ಇದು ಕುಡಿತೀನಿ. ಯಾ ವಿತೌಟ್ ಫರ್ದರ್ ಅಡ್ಯೂ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ನಾನು ಈ ಸೈಡ್ ನೋಡ್ತಿರ್ತೀನಿ ಬಿಕಾಸ್ ನನ್ನ ಬುಕ್ ಈ ಕಡೆ ಇಟ್ಟಿನಿ ನಾನು. ಸೊ ಅದ್ರ ಸಂಬಂಧ ಆಮೇಲೆ ಏನಂತಾರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಂದು ಗೋಲ್ ಆಫ್ 2026 ಏನಿತ್ತು ಅಂತಂದ್ರೆ ಹೆಲ್ತ್ ಆ್ಯಂಡ್ ಸ್ಟ್ಯಾಬಿಲಿಟಿ ಇತ್ತು. ನೆಕ್ಸ್ಟ್ ನಾನು ಅಲ್ಲಿ ಜಸ್ಟ್ ರೀಡ್ ಡೌನ್ ಸೊ ದ್ಯಾಟ್ ಏನೇನದಾವ ಗೊತ್ತಿರಲಿ. ಹೆಲ್ತ್ ಆ್ಯಂಡ್ ಸ್ಟ್ಯಾಬಿಲಿಟಿ ಇತ್ತು. ಸೆಕೆಂಡ್ ಪ್ರೊಫೆಷ್ನಲ್ ಗ್ರೋತ್. ಥರ್ಡ್ ಮೆಂಟಲ್ ಪೀಸ್ ಸ್ಲ್ಯಾಶ್ ಇಮೋಷ್ನಲ್ ಇಂಡಿಪೆಂಡೆನ್ಸ್. ಆಮೇಲೆ ಯೂಟ್ಯೂಬ್ ಗ್ರೋತ್ ಇತ್ತು. 5th ಫಿನಾನ್ಷಿಯಲ್ ಡಿಸಿಪ್ಲಿನ್. ಆಮೇಲೆ 6th ಟ್ರಾವೆಲ್. 7th ಚಾರಿಟಿ ಇತ್ತು. 8th ರೀಡ್ ಬುಕ್ಸ್, ಐ ಮೀನ್ 1 month ಬುಕ್. ಸೊ ದೀಸ್ ವರ್ ಮೈ ಟಾಪ್ priorities or goals what you can say. ಅದರೊಳಗೂ ಟಾಪ್ 3 priorities ನಂದು ಆಫ್ಕೋರ್ಸ್ ನನ್ನ ಫಸ್ಟ್ ಹೆಲ್ತ್ ಆ್ಯಂಡ್ ಸ್ಟ್ಯಾಬಿಲಿಟಿನೇ ಇತ್ತು. ಸೊ those who know me or those who don't know me ನಾನು ಹೇಳ್ತೀನಿ. ಸೊ ಐ ಮೀನ್ ಹೆಲ್ತ್ ಆ್ಯಂಡ್ ಸ್ಟೆಬಿಲಿಟಿ ಯಾಕೆ ನಾನು ಫೋಕಸ್ ಮಾಡ್ಲಿಕ್ಕೆ ಬಿಕಾಸ್ ಐ ಆಮ್ ಹ್ಯಾವಿಂಗ್ PCOD. ಆಲ್ಮೋಸ್ಟ್ ಈಗ ನನಗೆ 10+12 years ಆಯ್ತು ಈಗ. ಅದರ್ ಹೆಲ್ತ್ ಇಶ್ಯೂಸ್ ಆಲ್ಸೋ, ಬಟ್ ಪ್ರೈಮರಿಲಿ ಆದಿತ್ತು. ಸೊ ಮೈ ಫೋಕಸ್ ವಾಸ್ ಮೇನ್ಲಿ ಅದು ಸ್ವಲ್ಪ ರೆಗ್ಯುಲರೈಸ್ ಆಗಕ್ಕೆ ಆರ್ ಅಟ್ಲೀಸ್ಟ್ ಟು ಟೇಕ್ ದ್ಯಾಟ್ ಇನ್ ನಾರ್ಮಲ್ ರೇಂಜ್ ಆಯ್ತು. ಅದ್ರದ್ದು ನಂದು ಫಸ್ಟ್ ಪ್ರಿಯಾರಿಟೀಸ್. ಸೊ ಮೋಸ್ಟ್ಲಿ ವಾಟ್ ಎವರ್ ಐ ಈಟ್, ನಾನು ಭಾಳ ಫುಡ್ಡಿ ಅದೀನಿ, ಭಾಳ ಹೊರಗಿಂದೆಲ್ಲ ತಿಂತೀನಿ. ಸೊ ಅದ್ರ ಸಂಬಂಧ ಇದು ಸ್ವಲ್ಪ ಹಿಂಗೆ ಹೆಚ್ಚು ಕಮ್ಮಿ ಆಗ್ತೈತಿ. ಆ್ಯಂಡ್ ಐ ಡೋಂಟ್ ಬ್ಲೇಮ್ ದ್ಯಾಟ್ ಕಂಪ್ಲೀಟ್ಲಿ ಆನ್ ಮೈ ಸೆಲ್ಫ್ ಬಿಕಾಸ್ ಯಾರಿಗೆ PCOD ಐತಿ ಅವರಿಗೆ ನೀವು ರಿಲೇಟ್ ಮಾಡ್ಕೋಬೋದು ನನ್ನ ಜೊತೆ. ಅಂದ್ರೆ ಭಾಳ ಹಿಂಗೆ ಶುಗರ್ ಕ್ರೇವಿಂಗ್ ಆಗ್ತೈತಿ, ಶುಗರ್ ಸ್ಪೈಕ್ ಆಗ್ತೈತಿ, ಸಡನ್ಲಿ ನಿಮ್ಮ ಮೂಡ್ ಚೇಂಜಸ್, ಮೂಡ್ ಸ್ವಿಂಗ್ಸ್ ಆಗ್ತಿರ್ತಾವೆ, ಒಮ್ಮೆ ಸಿಟ್ಟು ಬರ್ತೈತಿ, ಭಾಳಷ್ಟು ಥಿಂಗ್ಸ್ ನಿಮ್ದು ಅಂಡರ್ ಕಂಟ್ರೋಲ್ ಇರಂಗಿಲ್ಲ. ಆಮೇಲೆ ಇದರ ಲಾಟ್ ಆಫ್ ಅದರ್ ಹೆಲ್ತ್ ಇಶ್ಯೂಸು ಆಗ್ತಾವೆ ವೆನ್ ಇಟ್ ಕಮ್ಸ್ ಟು PCOD. ಮೇ ಬಿ PCOD ರಿಲೇಟೆಡ್ ನಾನು ಒಂದು ಸಪ್ರೇಟ್ ಇದ್ರಾಗ ಮಾತಾಡ್ತೀನಿ. ಐ ಡೋಂಟ್ ಥಿಂಕ್ ಸೊ ದಿಸ್ ವಿಡಿಯೋ ಇಸ್ ದ ರೈಟ್ ಏನಂತಾರೆ ಇದ್ರಾಗ ಮಾತಾಡೋದು. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ವರ್ ಹ್ಯಾಪನಿಂಗ್ ಇನ್ ಮೈ ಲೈಫ್ ಬಿಕಾಸ್ ಆಫ್ ದ್ಯಾಟ್. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಪ್ರಿಯಾರಿಟಿ. ಸೊ ದ್ಯಾಟ್ ಬ್ರಿಂಗ್ ಇನ್ ಟ್ರ್ಯಾಕ್. ಆಮೇಲೆ ನಾನು ಏನು ಹೇಳ್ಬೋದಂದ್ರೆ ಸೋಫಾರ್ ನಂದು ಈಗ 6 months ಒಳಗೆ ಏನು ಪ್ರೋಗ್ರೆಸ್ ಐತಲ್ಲ, ಸಮ್ ಹೌ ಲೈಕ್ ಲಾಸ್ಟ್ ಡಿಸೆಂಬರ್ ಒಳಗೆ ನಂದು ಏನು ಸ್ಕ್ಯಾನಿಂಗ್ ಆಗಿತ್ತಲ್ಲ ಅದಕ್ಕಿಂತ ಈಗ ಮಾರ್ಚ್ ಒಳಗೆ ನಾನು ಮಾಡಿದ್ದೆ. ಸೊ ದ್ಯಾಟ್ ಹ್ಯಾಸ್ ಬೀನ್ ಇಂಪ್ರೂವ್ಡ್. ಸೊ ಅದು ಭಾಳ ಇದ್ರಾಗ ಒಂದು ಲೆವೆಲಿಗೆ ಆಲ್ಮೋಸ್ಟ್ ಸ್ವಲ್ಪ ಹಿಂಗೆ ನಾರ್ಮಲ್ ಟೈಪ್ ಹಿಂಗೆ ಕಂಡೀಷನ್ನಾಗ ಬಂದೈತಿ. ಸೊ ದ್ಯಾಟ್ ಈಸ್ ಗುಡ್ ಥಿಂಗ್. ಐ ಥಿಂಕ್ ಐ ಹ್ಯಾವ್ ಟೇಕನ್ ಗುಡ್ ಕೇರ್ ಆಫ್ ದ್ಯಾಟ್. ಆಮೇಲೆ ವೆಯ್ಟ್ ಲಾಸ್, ಫ್ಯಾಟ್ ಲಾಸ್ ಅಷ್ಟೊಂದೇನು ನಂದು ಆಗಿಲ್ಲ ಬಿಕಾಸ್ ನಮ್ದು ಇದೆಲ್ಲ ಶಿಫ್ಟಿಂಗ್ ಆಯ್ತು. ನಾವು ಆ್ಯಕ್ಚುಲಿ ಬೆಂಗಳೂರೊಳಗೆ ಇದ್ದಾಗ ಲೈಕ್ ಟು ಬಿ ಆನೆಸ್ಟ್ ಓಕೆ, ಮಾರ್ಚ್ ಒಳಗೆ ಆಲ್ಮೋಸ್ಟ್ ನಾನು ಫುಲ್ ಆಯಿತು, ನನ್ನ ಹಸ್ಬೆಂಡ್ ಆಯಿತು, ಫುಲ್ ನಾವು ಹೆಲ್ತ್ ಕಾನ್ಷಿಯಸ್ ಅದು ಇದು ಫುಲ್ ಎಲ್ಲ ವಾಕಿಂಗ್ ಎಲ್ಲನೆಲ್ಲ ಪ್ರಾಪರ್ ನಡೆದಿತ್ತು. ಆಮೇಲೆ ಇವ್ರದ್ದು ಇಲ್ಲಿ ಜಾಬ್ ಆಯಿತು, ಆಮೇಲೆ ನಾನು ಈ ಕಡೆ ಶಿಫ್ಟಿಂಗ್ ಆಯಿತು, ಅಲ್ಲಿ ಇದೆಲ್ಲ ಸಾಮಾನು ಕಿತ್ಕೊಂಡು ಬರೋದು, ಲಾಟ್ ಆಫ್ ಅದರ್ ಥಿಂಗ್ಸ್ ಹ್ಯಾಪನ್ ಇನ್ ಬಿಟ್ವೀನ್ ದ್ಯಾಟ್. ಸೊ ಅದೆಲ್ಲ ಒಳಗೆ ಮತ್ತು ನಮ್ದು ಫುಲ್ ಕ್ರ್ಯಾಶ್ ಆಯಿತು. ಡಯಟ್ ಪೂರ್ತಿ ಕ್ರ್ಯಾಶ್ ಆಗ್ಬಿಡ್ತು. ಯಾಕಂದ್ರೆ ಆಲ್ಮೋಸ್ಟ್ 1 month ಮೇಲೆ ನಾವೆಲ್ಲ ಹೊರಗೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅದು ಟ್ರ್ಯಾಕ್ನಾಗ ಈಗ ತರಕ್ಕೆ ನಮ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಲಿಕ್ಕೆ ಸ್ಟಿಲ್ ವಿ ಆರ್ ಟ್ರೈಂಗ್ ಟು, ಬಟ್ ಇನ್ನೂ ಆಗಕತ್ತಿಲ್ಲ. ಸೊ ಅದಕ್ಕೆ ಕೇಸೊಳಗೆ ನಾನು ಇದು ಮಾಡೋಂಗಿಲ್ಲ. ಪ್ರೊಫೆಷ್ನಲ್ ಗ್ರೋತ್ ಅಷ್ಟೊಂದೇನು ಆಗಿಲ್ಲ. ಇಟ್ ಈಸ್ ಮೈ ಫಾಲ್ಟ್. ಪ್ರೊಫೆಷ್ನಲ್ ಗ್ರೋತ್ ಟು ಸಮ್ ಎಕ್ಸ್ಟೆಂಟ್ ಐ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ಸಮ್ ಕೋರ್ಸಸ್ ಆ್ಯಂಡ್ ಆಲ್, ಬಟ್ ಬೇರೆದು ಅಷ್ಟೊಂದೇನು ಆಗಿಲ್ಲ. ಸೊ ಐ ಆಮ್ ಸ್ಟಿಲ್ ಲ್ಯಾಕಿಂಗ್. ಐ ಆಮ್ ಟ್ರೈಂಗ್ ಟು ಫಿಗರ್ ಔಟ್ ಏನಾರೇ ಆಪ್ಷನ್ಸ್ ಅದಾವೆ ನೋಡೋಣಂತ. ಆಮೇಲೆ ಮೆಂಟಲ್ ಪೀಸ್ ಸ್ಲ್ಯಾಶ್ ಇಮೋಷ್ನಲ್ ಇಂಡಿಪೆಂಡೆನ್ಸ್. ಮೇ ಬಿ ಇದು ಭಾಳ ಜನಕ್ಕೆ ಸ್ವಲ್ಪ ಹಿಂಗೆ ಭಾಳ ಇದು ಅನ್ನಿಸ್ತಿರ್ಬೋದು, ಅಂದರೆ ಏನು ಮಾತಾಡತ್ತ. ಬಟ್ ಲೈಕ್ ಭಾಳ ಜನ ನಂಗೆ ರಿಲೇಟ್ ಮಾಡ್ತಿರ್ಬೋದು. ಆ್ಯಂಡ್ ಸ್ಪೆಷಲಿ ಆಫ್ಟರ್ ಮ್ಯಾರೇಜ್ ಲಾಟ್ ಆಫ್ ಥಿಂಗ್ಸ್ ಚೇಂಜಸ್, ಲಾಟ್ ಆಫ್ ಯು ಹ್ಯಾವ್ ರೆಸ್ಪಾನ್ಸಿಬಿಲಿಟಿ. ಆಮೇಲೆ ನಾನೇನು ಹೇಳಂಗಿಲ್ಲ ದ್ಯಾಟ್ ಐ ಆಮ್ ಪರ್ಫೆಕ್ಟ್ ಆರ್ ನಾನೆಲ್ಲ ರೆಸ್ಪಾನ್ಸಿಬಿಲಿಟಿ ಕರೆಕ್ಟ್ಲಿ ನಾನು ಹ್ಯಾಂಡಲ್ ಮಾಡಕತ್ತೀನಿ. ಬಟ್ ಇಟ್ಸ್ ಜಸ್ಟ್ ದಟ್ ಸರ್ಟನ್ ಥಿಂಗ್ಸ್ ಐತಲ್ಲ ನಿನ್ನ ಮೇಲೆ ಆಟೋಮೆಟಿಕಲಿ ಐ ಫೀಲ್ ದಟ್ ಈವನ್ ಇಫ್
ನೀವು ಅಷ್ಟು ಪರ್ಫೆಕ್ಟ್ ರೋಲ್ಸ್ ನಿಮ್ದು ಬೇರೆ ಬೇರೆ ಫಿಟ್ ಆಗ್ತೀರಿ ಇಲ್ಲ ನಂಗೆ ಗೊತ್ತಿಲ್ಲ. ಬಟ್ ಭಾಳಷ್ಟು ಥಿಂಗ್ಸ್ ನಿಮ್ಮ ಮೇಲೆ ಆಟೋಮೆಟಿಕಲಿ ಸ್ವಲ್ಪ ಜವಾಬ್ದಾರಿಯನ್ನು ರೆಸ್ಪಾನ್ಸಿಬಿಲಿಟೀಸನ್ನು ಎಲ್ಲ ಬಂದುಬಿಡ್ತಾವೆ. ಆಮೇಲೆ ಬಿಕಾಸ್ ಆಫ್ ದ್ಯಾಟ್ ಯುವರ್ ಪ್ರಯಾರಿಟೀಸ್ ಚೇಂಜಸ್ ನಿಮ್ದು. ಆಮೇಲೆ ಭಾಳಷ್ಟು ಥಿಂಗ್ಸ್ ಒಳಗೆ ಕಾಂಪ್ರಮೈಸಸ್ ಆಗ್ತಾವೆ ಬಿಕಾಸ್ ಆಫ್ ಸಮ್ ಥಿಂಗ್ಸ್ ವಾಟ್ ಎವರ್ ಹ್ಯಾಪನ್ ಇನ್ ಪಾಸ್ಟ್. ಅದಕ್ಕೆ ನನಗೇನು ಅನಿಸ್ತದೆ, ವಾಟ್ ಎವರ್ ಐ ವಾಂಟ್ ಟು ಡೂ ಐ ವಿಲ್ ಡೂ ಇಟ್ ಫಾರ್ ಮೈ ಸೆಲ್ಫ್ ಇವನ್ ಇಸ್ ಸಂಬಡಿ ಈಸ್ ಡೂಯಿಂಗ್ ಆರ್ ನಾಟ್. ಆಮೇಲೆ ಭಾಳಷ್ಟು ಥಿಂಗ್ಸ್ ಒಳಗೆ ಯು ವಿಲ್ ಡಿಪೆಂಡ್ ಆನ್ ಸಮ್ ಪೀಪಲ್. ಆಮೇಲೆ ಇಮೋಷ್ನಲಿ ಭಾಳ ಡಿಪೆಂಡ್ ಆಗಿಬಿಡ್ತೀರಿ ಆ್ಯಂಡ್ ದಟ್ ಈಸ್ ನಾಟ್ ದ ಗುಡ್ ಥಿಂಗ್. ಅದಕ್ಕೆ ನಾನು ಇಮೋಷ್ನಲಿ ಲೈಕ್ ನಾಟ್ ಓನ್ಲಿ ಇಂಡಿಪೆಂಡೆಂಟ್ ಇನ್ ಅದರ್ ಆಸ್ಪೆಕ್ಟ್ಸ್ ಬಟ್ ಇಮೋಷ್ನಲ್ ಇಂಡಿಪೆಂಡೆನ್ಸ್ ಏನೈತಲ್ಲ ನಾನು ಭಾಳ ಟ್ರೈ ಮಾಡೀನಿ. ಲೈಕ್ ಭಾಳ ಎಕ್ಸ್ಟೆಂಟ್ ಒಳಗೆ ನಾನು ಇಂಡಿಪೆಂಡೆಂಟ್ ಆಗಿ ಟ್ರೈ ಮಾಡೀನಿ ಸೊ ದ್ಯಾಟ್ ಐ ಆಮ್ ನಾಟ್ ವೆರಿ ಇಮೋಷ್ನಲಿ ಅಟ್ಯಾಚ್ ಟು ಪೀಪಲ್ ಆರ್ ರಿಲೇಷನ್. ಇಟ್ ಡಸಂಟ್ ಮೀನ್ ದ್ಯಾಟ್ ನೀವು ನಿಮ್ಮ ಫ್ಯಾಮಿಲಿ ಕಟ್ ಆಫ್ ಮಾಡೋದು ಹಾಗೇನಿಲ್ಲ. ಬಟ್ ಒಂದು ಸ್ವಲ್ಪ ಥಿಂಗ್ಸ್ ಇರ್ತಾವಲ್ಲ ನಿಮ್ದು ಅಂಡರ್ ಕಂಟ್ರೋಲ್ ಒಳಗೆ ಇರೋಂಗಿಲ್ಲ. ನೀವು ಎಷ್ಟೇ ಟ್ರೈ ಮಾಡಿ ನಿಮ್ಮ ಕಂಟ್ರೋಲ್ ಒಳಗೆ ಇರೋಂಗಿಲ್ಲ. ಸೊ ಐ ಫೀಲ್ ದಟ್ ಯು ಡೂ ಯುವರ್ ಪಾರ್ಟ್ ಆ್ಯಂಡ್ ದೆನ್ ರೆಸ್ಟ್ ಲೀವ್ ಇಟ್ ಟು ಗಾಡ್. ಅಲ್ಲಿ ಭಾಳ ಏನಂತ ಎಕ್ಸ್ಟೆಂಟ್ ಒಳಗೆ ನನಗೆ ಅದು ಹೆಲ್ಪ್ ಆಗೈತಿ. ಲೈಕ್ ವೆನ್ ಐ ಕಂಪೇರ್ ಮೈ ಸೆಲ್ಫ್ ಲೈಕ್ 2025 ಒಳಗೆ ನಾ ಹೆಂಗಿದೆ ಆಮೇಲೆ ಈಗ ಹೆಂಗದೀನಿ ಭಾಳ ಫರಕ್ ಐತಿ. ಅಂದ್ರೆ ಪರ್ಸ್ನಲಿ ನನಗೆ ಅನ್ನಿಸ್ತೈತೆ ನಾನು ಭಾಳ ಚೇಂಜ್ ಆಗೀನಿ. ಆಮೇಲೆ ಏನಂತಾರೆ ಗ್ರೋತ್ ಅದು ನಾನು ಭಾಳಷ್ಟು ಥಿಂಗ್ಸ್ ಒಳಗೆ ನಾನು ಇಮೋಷ್ನಲ್ ಇಂಡಿಪೆಂಡೆನ್ಸನ್ನು ಭಾಳ ಸರ್ಟನ್ ಥಿಂಗ್ಸ್ ಲೈಕ್ ನಾನು ಭಾಳ ಇಮೆಚೂರ್ ಬಿಹೇವ್ ಮಾಡ್ತಿದ್ದೆ ಮೊದಲು. ಐ ನೋ ದಟ್ ವಾಸ್ ಮೇ ಬಿ ಅವಾಗ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಕ್ಕಿಲ್ಲ ಆರ್ ವಾಟ್ ಎವರ್. ಬಟ್ ಇನ್ ಆಲ್ ದೋಸ್ ಆಸ್ಪೆಕ್ಟ್ಸ್ ಐ ಫೀಲ್ ಅದು ಸ್ವಲ್ಪ ಇಂಪ್ರೂವ್ ಆಗೈತಿ. ಆಮೇಲೆ ಸರ್ಟನ್ ಥಿಂಗ್ಸ್ ಒಳಗೆ ಏನೈತಲ್ಲ ಐ ಡೋಂಟ್ ವಾಂಟ್ ಟು ಕ್ಯಾರಿ ರೆಸ್ಪಾನ್ಸಿಬಿಲಿಟಿ ಫುಲ್ಲಿ ಬಿಕಾಸ್ ಐ ಆಲ್ರೆಡಿ ಹ್ಯಾವ್ ಲಾಟ್ ಆಫ್ ಅದರ್ ಥಿಂಗ್ಸ್ ಆನ್ ಮೈ ಶೋಲ್ಡರ್. ಸೊ ಎಕ್ಸ್ಟ್ರಾ ನನಗೆ ಮಾಡೋದು ನಂಗೆ ಇಂಟ್ರೆಸ್ಟ್ ಇಲ್ಲ. ಸೊ ಈಗ ಹೆಂಗಾಗೈತೆ ಅಂದ್ರೆ ಓಕೆ ಫೈನ್ ನೀವು ಮಾತಾಡಿಸ್ತೀರಿ ನಾನು ಮಾತಾಡ್ಸ್ತೀನಿ ಬಟ್ ಇಟ್ಸ್ ನಾಟ್ ಲೈಕ್ ಐ ಆಮ್ ಬೆಗ್ಗಿಂಗ್ ಟು ಕಾಲ್ ಯು ಆರ್ ಟಾಕ್ ಟು ಯು. ಮೊದಲು ಹಾಗಿದ್ದೆ ಬಟ್ ಈಗ ಸ್ವಲ್ಪ ಚೇಂಜಸ್ ಆಗ್ಯಾವ. ಸೊ ಐ ಫೀಲ್ ದಟ್ ಈಸ್ ನೆಸೆಸರಿ ಅಂತ ಅನ್ನಿಸ್ಬಿಡುತ್ತೆ ನನಗೆ. ಅದಕ್ಕೆ ನಾವು mostly I mean 70-80% I feel that I have changed. So in that aspect not like ಹಿಂಗೆ ವೆಯ್ಟ್ ಲಾಸ್ ಆಗಿ ಫುಲ್ ಟ್ರಾನ್ಸ್ಫಾರ್ಮೇಷನ್ ಅಂಥದ್ದೆಲ್ಲ ಹೇಳತ್ತಿಲ್ಲ. ಅಂಥದ್ದು ಐಮ್ ಹೋಪಿಂಗ್ ಅದು ಆಗಲಿ ಅಂತ. ಹಸ್ಬೆಂಡ್ ಬಂದಿದ್ರೆ ಈಗ ಏನು ಮಾಡತ್ತಾಳ ನೋಡೋಕೆ. ಬಟ್ ಓಕೆ ನಂದಲೆಸ್ ಓಕೆ. ಆಮೇಲೆ ನೆಕ್ಸ್ಟ್ ಥಿಂಗ್ ಯೂಟ್ಯೂಬ್ ಕನ್ಸಿಸ್ಟೆನ್ಸಿ. ನಾನು ಕನ್ಸಿಸ್ಟೆಂಟ್ ಒಟ್ಟೆ ಇಲ್ಲ ಯೂಟ್ಯೂಬ್ ಮೇಲೆ ಬಿಕಾಸ್ ಆಫ್ so and so reasons. I don't want to sit and explain all that thing but I'm trying to be consistent ಆ್ಯಂಡ್ ಭಾಳ ವಿಡಿಯೋಸ್ ಹಾಕೋಣ ನೋಡೋಣಂತ. ಪಾಯಿಂಟ್ ಏನಿತ್ತಂದ್ರೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ಎಷ್ಟು ನಾನು ಏನಂತಾರೆ ಸ್ಟ್ರೆಸ್ ಕೊಟ್ಟು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಹೇಳಿದ್ರು ಕಡಿಮೆ ಅಂತ ಅನಿಸ್ತೈತಿ. ಬಿಕಾಸ್ ನಾನು ಜಾಬ್ ಮಾಡೋಕತ್ತೆ ಆಲ್ಮೋಸ್ಟ್ ಒಂದು 6+ years ಆಯ್ತು ಈಗ. ಬಟ್ ಐ ಹ್ಯಾವ್ ನೆವರ್ ಬೀನ್ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದೇ ಇಲ್ಲ ನನಗೆ. ಐ ಟ್ರೈ ಟು ಸೇವ್ ಸಮ್ ಅಮೌಂಟ್ ಎವ್ರಿ ಮಂತ್. ಬಟ್ ಆಮೇಲೆ ಏನಾರು ಹಿಂಗೆ ತೊಗೊಳ್ದಾಯ್ತಂದರೆ ಓಕೆ ಅದ್ರಾಗಿಂತ ತೆಗಿ ಅದು ಸೇವ್ ಮಾಡಿದೆಲ್ಲ ಖರ್ಚು ಮಾಡಿಬಿಡ್ತೇನೆ. ಎವ್ರಿ ಟೈಮ್ ನಾನು ಹಾಗೆ ಮಾಡೀನಿ. ಅದಕ್ಕೆ ಒಂದು ಸೇವಿಂಗ್ಸ್ ಅನ್ನೋದು ಆಗಂಗಿಲ್ಲ ನಿಮ್ಮ ಕಡೆ. ಅದಕ್ಕೆ ಎವ್ರಿ ಮಂತ್ ನಿಮ್ಮದು ಸ್ಯಾಲ್ರಿ ಬರೋಣ ಏನೈತರ I mean that is what I am trying to follow. One certain amount, okay, one certain amount like 5% ಆಗಲಿ ಇಲ್ಲಾಂದರೆ 10% ಆಗಲಿ. ನಿಮ್ಮ ಸ್ಯಾಲ್ರಿ ಎಷ್ಟು ಬರಲಿ 10,000 20,000 30,000 ಎಷ್ಟು ಬರ್ತೈತೆ ದಟ್ ಡಸಂಟ್ ಮ್ಯಾಟರ್. ಒಂದು 5,000 ಯಾಕಾಗಲಿ ಸೇವಿಂಗ್ಸ್ ಅಂತ ನೀವು ತೆಗೆದಿಡ್ರಿ ಸೈಡಿಗೆ. ಏನಂದರೆ ಮುಂದೆ ಎಕ್ಸ್ಟ್ರಾ ಇದು ಬರ್ತಾವೆ. ಇಲ್ಲ ಅಂತಂದ್ರೆ ನಿಮಗೆ ಮ್ಯೂಚುವಲ್ ಫಂಡ್ SIP ಏನಾರ ನಾಲೆಜ್ ಇತ್ತು. ಇಲ್ಲ ಅಂತಂದರೆ ಇರಲಿಲ್ಲ ಅಂತಂದ್ರೂ ಯಾವುದೇ ಒಂದು ಇಂಡೆಕ್ಸ್ ಫಂಡ್ ತೊಗೋರಿ, ಅದ್ರಾಗ ಇನ್ವೆಸ್ಟ್ ಮಾಡಿರಿ. ಇವನ್ ಇಫ್ ಇಟ್ ಈಸ್ 500 or 1000 ದಟ್ ಡಸಂಟ್ ಮ್ಯಾಟರ್. ನೀವು ಅದು ಸ್ಟಾರ್ಟ್ ಮಾಡಿರಿ, ಅದ್ರಾಗ ಇನ್ವೆಸ್ಟ್ ಮಾಡಿರಿ. ದಟ್ ಈಸ್ ವಾಟ್ ಐ ಹ್ಯಾವ್ ಸ್ಟಾರ್ಟೆಡ್ ರೀಸೆಂಟ್ಲಿ. ಆ್ಯಕ್ಚುಲಿ ನಾನು ಭಾಳ ವರ್ಷ ಮಧ್ಯೆ ಮಾಡಬೇಕಾಗಿತ್ತು ಬಟ್ ಮಾಡಿಲ್ಲ ನಾನು. ಸೊ ಆಮೇಲೆ ಅದು ಏನು ಸೇವಿಂಗ್ಸ್ ಅಂತ ತೆಗೆದಿಟ್ಟಿರೋದಿಲ್ಲ, ಬಿಲ್ಡ್ ಯುವರ್ ಎಮರ್ಜೆನ್ಸಿ ಫಂಡ್. ಈಗ ಸಡನ್ಲಿ ನಿಮ್ದು ಏನಾರ ಜಾಬ್ ಹೋಯ್ತು ಮಾಡ್ತು ಅಂತಂದ್ರೆ ಅವಾಗ ನಿಮ್ಮ ಕಡೆ ಒಂದು ಅಮೌಂಟ್ ಇರಬೇಕು. ಓಕೆ ಅಂದರೆ 10,000 ನಿಮ್ಮ ಸ್ಯಾಲ್ರಿ ಐತಂತಂದ್ರೆ 60,000 ನಿಮ್ಮದು ಬ್ಯಾಂಕ್ ಬ್ಯಾಲೆನ್ಸ್ನಾಗ ರೆಡಿ ಇರಬೇಕು. ಸೊ ದಟ್ ನಿಮ್ಮ ನೆಕ್ಸ್ಟ್ 6 months ನೀವು ಆರಾಮ್ಸೆ ಸರ್ವೈವ್ ಆಗಬೇಕಂತ. ಸೊ ಎಮರ್ಜೆನ್ಸಿ ಫಂಡ್ ಭಾಳ ಇಂಪಾರ್ಟೆಂಟ್ ಐತಿ. ಅದು ಫಸ್ಟ್ ಸೇವಿಂಗ್ಸ್ಗೆ ಮೊದಲು ನೀವು ಫಸ್ಟ್ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡಿರಿ. ಆಮೇಲೆ ನಿಮ್ಗೆ ಎಷ್ಟು ಸೇವ್ ಮಾಡೋದೈತಿ ಸ್ವಲ್ಪ ಸೇವ್ ಮಾಡಿರಿ. ಉಳಿದಿದ್ದೆಲ್ಲ ನಿಮ್ಗೆ ಮಜಾ ಮಾಡೋಕೆ ಅದು ಇದು ಏನಾರ ತೊಗೊಳೋದಿರ್ತೈತಿ. ಇನ್ನೂ ಎಷ್ಟೇ ರೊಕ್ಕ ಇದ್ರೂ ಕಮ್ಮಿ ಬೀಳ್ತೈತಿ. ಬಟ್ ಯು ಡೂ ದ್ಯಾಟ್ ಫಸ್ಟ್, ಆಮೇಲೆಲ್ಲ ಬೇರೆ ಥಿಂಗ್ಸ್. ನೆಕ್ಸ್ಟ್ ನಂದು ಏನೈತಿ ಟ್ರಾವೆಲ್. ಓಕೆ ಟ್ರಾವೆಲ್ ಒಳಗೆ ನಾವು ಈ ವರ್ಷ ನಾನು ಲಾಸ್ಟ್ ಇಯರ್ ಆ್ಯಕ್ಚುಲಿ ನಾನು ಭಾಳ ಇದು ಮಾಡಿದೆ. ಓಕೆ 2026 ನಾನು ಫುಲ್ ಎಲ್ಲ ಕಡೆ ಅಡ್ಡಾಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ. ಬಟ್ ಬಿಕಾಸ್ ಆಫ್ ಶಿಫ್ಟಿಂಗ್ ಆ್ಯಂಡ್ ಆಲ್, ಶಿಫ್ಟಿಂಗ್ ಅಂತ ಅದು ಒಂದೇ ಹೇಳೋಂಗಿಲ್ಲ, ಅದರ್ ಥಿಂಗ್ಸ್ ಆಲ್ಸೋ ನಾವು ಎಲ್ಲ ಅಡ್ಡಾಡೀವಿ. ಬಟ್ ಹಿಂಗೆ ಪ್ರಾಪರ್ ಹಿಂಗೆ ಟ್ರಾವೆಲ್ ಟೂರ್ ಟೈಪ್ ಹಂಗೇನೂ ಆಗಿಲ್ಲ. ಸೊ ನಾನು ಏನು ಹೇಳತ್ತಿದ್ದೆ, ನಾನು ಪಾಂಡಿಚೇರಿಗೆ ಹೋಗಿ ಬಂದೀನಿ. ಅದರದ್ದೆಲ್ಲ ವ್ಲಾಗ್ಸ್ ಈಗ ಅಪ್ಲೋಡ್ ಮಾಡೀನಿ. ಸೊ ಪ್ಲೀಸ್ ಗೋ ಆ್ಯಂಡ್ ಚೆಕ್. ನಾನು ಡಿಸ್ಕ್ರಿಪ್ಷನ್ ಒಳಗೆ ಬಿಡ್ತೀನಿ, ಇಲ್ಲ ಅಂತಂದರೆ ಇಲ್ಲಿ ಮ್ಯಾಲೆ ಲಿಂಕ್ ಮಾಡ್ತೀನಿ, ಅದು ನೀವು ನೋಡಿರಿ. ಸೊ ಪಾಂಡಿಚೇರಿಗೆ ಒಂದು ಹೋಗೋದೆ. ಆಮೇಲೆ ನಾವು ಬೆಂಗಳೂರೊಳಗೆ ಆ ಕಡೆ ಕೈಲಾಸಗಿರಿ ಆಯ್ತು, ಕೋಟಿಲಿಂಗೇಶ್ವರ ಆಯ್ತು. ಆಮೇಲೆ ಮತ್ತೆಲ್ಲೆಲ್ಲ 1-2-3 ಕಡೆ ಹೋಗಿದ್ವಿ, ಅದೆಲ್ಲ ಹೋಗಿವಿ. ಕೇರಳ ಟ್ರಿಪ್ ಆ್ಯಕ್ಚುಲಿ ನಮ್ದು ಇತ್ತು. ಬಟ್ ಅದು
ಫಾರ್ ಸಮ್ ರೀಸನ್ ಅದು ಕ್ಯಾನ್ಸಲ್ ಆಯ್ತು. ಆಮೇಲೆ ಈಗ ಪುಣೆ ಬಂದೀವಿ, ಈಗ ಭಾಳೆಲ್ಲ ಲೋನಾವ್ಲಾ ಆ ಕಡೆ ಇಲ್ಲಿದೆಲ್ಲ ನಾವು ಅಡ್ಡಾಡ್ತೀವಿ. ಆಮೇಲೆ ಅದು ಟ್ರಾವೆಲ್ ಬ್ಲಾಗ್ಸ್ ಗ್ಯಾರಂಟಿ ಬರ್ತಾವೆ. ಲಾಸ್ಟ್ ಇಯರ್ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಜೊತೆ ಗೋವಾ ಹೋಗಿದ್ವಿ, ಈ ವರ್ಷ ಪಾಂಡಿಚೇರಿ ಹೋಗಿದೆ. ನಂದು ಇನ್ನೊಂದು ಏನಂತಾರೆ ಬಕೆಟ್ ಲಿಸ್ಟ್ ಒಳಗೆ ನನಗೆ ಈಗ ರಾಜಸ್ಥಾನ ಐತಿ, ಆಮೇಲೆ ಕೇರಳ ಐತಿ, ಇವು ಎರಡು ನನಗೆ ಮಾಡೋದೈತಿ. ಆಮೇಲೆ ಹೋಪ್ಫುಲಿ ಇನ್ನೂ ಒಂದು ಡೆಸ್ಟಿನೇಷನ್ ಐತಿ. ಐ ಮೀನ್ ಸಮ್ಟೈಮ್ಸ್ ನನಗೆ ಅನ್ನಿಸ್ತೈತೆ ನಾನು ಹಿಂಗೆ ಇಫ್ ಐ ಕಾಲ್ ಔಟ್ ದಟ್ ಲೌಡ್ ಅದು ಆಗಂಗಿಲ್ಲ ಒಂದೊಂದು ಜೊತೆ ಏನು ಅಂತ ನಾ ಈಗ ಹೇಳಂಗಿಲ್ಲ. ಇನ್ ಕೇಸ್ ಅದು ಏನೋ ಆಯಿತು ಮಾಡ್ತು ಅಂತಂದ್ರೆ ಐ ವಿಲ್ ಗಿವ್ ಹಿಂಟ್. ನವೆಂಬರ್ ಒಳಗೆ ಇನ್ ಕೇಸ್ ಅದು ಏನೋ ಆಯಿತು, ಅದು ಅಲ್ಲಿ ಹೋಗೋದು, ಅದು ಟ್ರಿಪ್ ಆಯ್ತು ಅಂತಂದ್ರೆ ಅವಾಗ ನಾನು ಹೇಳ್ತೀನಿ ಓಕೆ ಇದು ಫೈನಲಿ ಆಗೈತೆ ಅಂತ. ಓಕೆ ಅಲ್ಲಿ ಒಂದು ಹೋಗೋದೈತೆ ನನಗೆ. ಇಷ್ಟೇ ಐತೆ ನನ್ನ ಬಕೆಟ್ ಲಿಸ್ಟ್. ನಂದೇನು ಭಾಳ ಹಿಂಗೆ ಆ ಕಡೆ ಹಂಗೇನಿಲ್ಲ. ಆ್ಯಸ್ ಆಫ್ ನಾವು ನಂದು ಇಷ್ಟೇ ಐತಿ. ನೋಡೋಣ ಎಷ್ಟು ಟ್ರಾವೆಲಿಂಗ್ ಆಗ್ತೈತಿ ಅಷ್ಟು ಮಾಡೋಣಂತ. ಸೋಲೋ ಟ್ರಾವೆಲ್ಸು ನಾನು ನೋಡ್ತೀನಿ. ಹೈದ್ರಾಬಾದ್ ಒಂದು ಐತಿ ನನ್ನ ಬಕೆಟ್ ಲಿಸ್ಟ್ನಾಗ. ನೋಡೋಣ ಎಷ್ಟು ಆಗ್ತೈತಿ. ಇಲ್ಲ ಅಂತಂದ್ರೆ ಈಗ ನಾನು ಪುಣೆ ಒಳಗಿದ್ದೀನಿ. ಪುಣೆ ಅಂತ ಮುಂಬೈ ಸನಿ ಆಗ್ತೈತಿ. ಸೊ ಮೇ ಬಿ ಮುಂಬೈ ಸೋಲೋ ಮಾಡ್ಬೋದು. ಚಾರಿಟಿ ಐ ಡೂ ವಾಂಟ್ ಟು ಟಾಕ್ ಲೌಡ್. ಈಗ ಅಂದರೆ ನಿಮ್ಗೆ ಎಷ್ಟಾಗ್ತೈತೆ ಅಷ್ಟು ಮಾಡ್ಬೋದು. ನಂದೇನೋ ಬಕೆಟ್ ಲಿಸ್ಟ್ ಒಳಗೆ ಐತೆ ಸ್ವಲ್ಪ ಎವ್ರಿ ನೌ ಆ್ಯಂಡ್ ದೆನ್ ಯಾವಾಗ ಆಗ್ತೈತಿ ನನ್ನ ಕಡೆಯಿಂದ ಸ್ವಲ್ಪ ಚಾರಿಟಿ ಒಳಗೆ ಹೋಗಲಿ ಅಂತ. ಸೊ ದಟ್ ಪಾರ್ಟ್ ಈಸ್ ರನ್ನಿಂಗ್. ಸೊ ಇರಲಿ ಅಷ್ಟೇ. ನಮ್ಮ ಮನ್ಯಾಗ ಆಯ್ತು ನಮ್ಮ ಅಜ್ಜ ಹೇಳ್ತಿದ್ರು ಹಿಂಗೆ ಒಂದು ಕೈಲಿ ನೀವು ಕೊಟ್ಟಿದ್ದು ಇನ್ನೊಂದು ಕೈ ಗೊತ್ತಾಗಬಾರ್ದು ಅಂತಾರಲ್ಲ. ಚಾರಿಟಿ ಅಂದ್ರೆ ಹಂಗೆ ಇರ್ಬೇಕು. ದಟ್ ಈಸ್ ವಾಟ್ ಐ ಫೀಲ್. ರೀಡ್ ಬುಕ್ಸ್ ಪರ್ ಮಂತ್. ಓಕೆ ಪರ್ ಮಂತ್ ಅಲ್ಲ, 1 book ಪರ್ ಮಂತ್. 1 book ಪರ್ ಮಂತ್ ಬಿಡ್ರಿ. 2 ತಿಂಗಳೈತಿ ನಾ ಮುಗಿಯಾಕತ್ತಿಲ್ಲ. 1 book ಓದಾಕತ್ತಿದ್ದೆ ನಾ, ಇನ್ನೂ ತನ ಮುಗಿಯಾಕತ್ತಿಲ್ಲ. ಪ್ಯಾಲೇಸ್ ಆಫ್ ಇಲ್ಯೂಷನ್ ಏನಾರೇ ಆಗಕತ್ತೈತಿ. ಆಮೇಲೆ ಅದು ರೀಡಿಂಗ್ ಹ್ಯಾಬಿಟ್ ನಂದು ಆ್ಯಕ್ಚುಲಿ ರೀಡಿಂಗ್ ಹ್ಯಾಬಿಟ್ ನಂದು ಮೊದಲು ಭಾಳ ಚಲೋ ಇತ್ತು, ಭಾಳ ಓದ್ತಿದ್ದೆ ನಾ. ಈಗ ಯಾಕೋ ಈಗೀಗ ಫ್ರಮ್ ದಿಸ್ ಇಯರ್ ಓಕೆ ಸ್ಟೋರಿ ಬುಕ್ಸು ಅವೆಲ್ಲ ಸಣ್ಣ ಹುಡುಗರದೆಲ್ಲ ಓದ್ತಿದ್ದೆ. ಈಗೀಗೆಲ್ಲ ಭಾಳ ಕಡಿಮೆ ಆಗೈತಿ. ಸೊ ಐಮ್ ಟ್ರೈಂಗ್ ಟು ಈ ಮಂತಾರೆ ಅಟ್ಲೀಸ್ಟ್ ಇನ್ನೂ ಒಂದು 5-6 ದಿನ ಏನೋ ಐತಿ ಈ ಮಂತ್ ಮುಗಿಯೋಕೆ. ಅದು ಮುಗಿಸ್ಬೇಕಂತ ಐತಿ. ಹೋಪ್ಫುಲಿ ನಾನು ಮುಗಿಸ್ತೀನಿ. ಆಮೇಲೆ ನಿಮಗೆ ಏನಾರೇ ಬುಕ್ ಸಜೆಷನ್ ಇತ್ತು, ಶಾರ್ಟ್ ಬುಕ್ಸ್ ಓಕೆ ಭಾಳ ಒಂದು 400-500 ಪೇಜ್ ಇದ್ದಿದ್ದೆಲ್ಲ ನನ್ನ ಕೈಲಿ ಅಷ್ಟು ನಾ ದೊಡ್ಡ ಹಿಡಿಯಂಗಿಲ್ಲ ಬುಕ್. ಅಂಥವೇನ್ರಿ ಸಣ್ಣ ಇತ್ತು ಅಂತಂದ್ರೆ ನನಗೆ ಕಮೆಂಟ್ಸ್ ಒಳಗೆ ಹೇಳಿ. ಇವು ನಂದು ಟಾಪ್ ಏನಂತಾರೆ ಟಾಪ್ ಗೋಲ್ಸ್ ಆರ್ ಪ್ರಯಾರಿಟೀಸ್ ಇದು 2026. ಲೆಟ್ ಮೀ ಕ್ವಿಕ್ಲಿ ಇನ್ನೂ ಎಷ್ಟೈತೆ ಫಿನಿಷ್ ಮಾಡಿ ಆಮೇಲೆ ಐ ಆಮ್ ಬ್ಯಾಕ್. ನಾನು ಪೂರ್ತಿ ಮುಗಿಸಿನಿದೆ. ಸೊ ದ್ಯಾಟ್ ವಾಸ್ ಮೈ ಮಿಡ್ ಇಯರ್ ರಿವ್ಯೂ. ಆಮೇಲೆ ಹೌ ವುಡ್ ಐ ರೇಟ್ ಮೈ ಸೆಲ್ಫ್ ಫಾರ್ ದೀಸ್ 6 months? ಐ ಥಿಂಕ್ 7 out of 10 ನಾನು ರೇಟ್ ಮಾಡ್ತೀನಿ. ದೆರ್ ಆರ್ ಸ್ಟಿಲ್ ಮೋರ್ ಥಿಂಗ್ಸ್ ವಿಚ್ ಐ ವಾಂಟ್ ಟು ಡೂ. ಅಂದರೆ ನಾನು ಹಿಂಗೆ ಸ್ವಲ್ಪ ಸೋಲೋನೂ ಆಯ್ತು, ಸ್ವಲ್ಪ ನಮ್ಮ ಹಸ್ಬೆಂಡ್ ಜೊತೆನೂ ಆಯ್ತು, ಎಲ್ಲ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡ್ಬೇಕಂತ ಐತೆ ನನಗೆ. ನೋಡೋಣ ಎಷ್ಟು ಆಗ್ತೈತಿ. ಓಕೆ. ಆಮೇಲೆ ಒನ್ ಥಿಂಗ್ ವಿಚ್ ಐ ಆಮ್ ಪ್ರೌಡ್ ಆಫ್ ಆರ್ ವಿಚ್ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಮೈ ಸೆಲ್ಫ್ ದಟ್ ಐ ವುಡ್ ಹ್ಯಾವ್ ಡನ್ ಅಂತಂದ್ರೆ ನಾನು ಪಾಂಡಿಚೇರಿ ಹೋಗಿದ್ದಿಲ್ಲ. ಅಲ್ಲಿ ನಾನು ಭಾಳ ಎಕ್ಸ್ಪೀರಿಯನ್ಸ್ ಚಲೋ ಐತೆ. ಅಂದ್ರೆ ನಾ ಹಿಂಗೆ ಫುಲ್ ಇಂಟ್ರೋವರ್ಟು ಇಲ್ಲ, ಫುಲ್ ಹಿಂಗೆ ಎಕ್ಸ್ಟ್ರೋವರ್ಟು ಇಲ್ಲ. ನಾನು ಮಿಡ್ ಅದೀನಿ. ಒಮ್ಮೆ ನೀವು ಹೋಗಿ ಮಾತಾಡ್ಸಂದ್ರೆ ನಾನು ಹಂಗೆ ಮಾತಾಡ್ಸಕ್ಕೆ ನಾನು ಜಲ್ದಿ ಆಗಂಗಿಲ್ಲ. ಬಟ್ ಅಲ್ಲಿ ಹೋಗೋಣ ಐ ಮೀನ್ ನನ್ನ ಕಂಫರ್ಟ್ ಝೋನ್ ಬಿಟ್ಟು ನಾನು ಹೊರಗಡೆ ಹೋಗಿ ಅವ್ರ ಜೊತೆ ಮಾತಾಡ್ಸಿದೆ. ಭಾಳ ಜನ ಅಲ್ಲಿ ಫ್ರೆಂಡ್ಸು ಆಗಿದ್ರು, ಇನ್ಸ್ಪಿರೇಷನ್ನು ಇದ್ರು. ಆಮೇಲೆ ಒಬ್ಬಾಕಿ ಫ್ರೆಂಡ್ ಇನ್ನೂ ನನ್ನ ಕಾಂಟ್ಯಾಕ್ಟ್ ಒಳಗೆ ಅದಾಳ, ಪಾಂಡಿಚೇರಿ ಒಳಗೆ ಮಿಟ್ಟ ಅದಕ್ಕೆ. ಸೊ ಐ ಥಿಂಕ್ ಐ ಆಮ್ ಪ್ರೌಡ್ ಆಫ್. ಆಮೇಲೆ ನಾವು ಒಬ್ಬಾಕಿನೇ ಹೋಗಿ ಎಲ್ಲ ಕಡೆ ಅಡ್ಡಾಡಿ ಬಂದೀನಿ. ಸೊ ಐ ಥಿಂಕ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ದ್ಯಾಟ್. ಆಮೇಲೆ ಇನ್ನೊಂದು ಥಿಂಗ್ ಇದು ಇಯರ್ ಒಳಗೆ ಏನು ಆಗೈತೆ ಅಂತಂದ್ರೆ ನಮ್ಮ ಪೇರೆಂಟ್ಸ್ ಅಂದರೆ ನನ್ನ ಪೇರೆಂಟ್ಸ್ ಆಮೇಲೆ ನಮ್ಮ ತಮ್ಮ ಅಲ್ಲೇ ಬೆಂಗಳೂರಿಗೆ ಬಂದಿದ್ರು. ಆವಾಗ ಬಂದಾಗ ನಾನು ಅವ್ರ ಸಂಬಂಧ ಸಕಲೇಶ್ಪುರ ಟ್ರಿಪ್ ಅರೇಂಜ್ ಮಾಡಿದೆ ಪೂರ್ತಿ ಎಂಡ್ ಟು ಎಂಡ್. ಅವರಿಗೆಲ್ಲ ಭಾಳ ಚಲೋ ಅನ್ಸಿತ್ತು. ಆಮೇಲೆ ನನಗಿದು ಒಂದು ಟ್ರಿಪ್ ಓಕೆ ನಂದು 2026 ವಿಷನ್ ಬೋರ್ಡ್ ಒಳಗೆ ಅದು ಒಂದಿತ್ತು. ಲೈಕ್ ನನ್ನ ಪೇರೆಂಟ್ಸ್ ಜೊತೆ ಒಂದು ಕಡೆ ಟ್ರಿಪ್ ಮಾಡ್ಬೇಕಂತ ಇತ್ತು. ಸೊ ಅದು ಚೆಕ್ ಲಿಸ್ಟ್ ಆಗೈತಿ. ಆಮೇಲೆ ಸೋಲೋ ಟ್ರಿಪ್ನೂ ಆಗೈತಿ. ಸೊ ಆ್ಯಂಡ್ ಹೋಪ್ಫುಲಿ ಅದರ್ ಥಿಂಗ್ಸ್ ಆಲ್ಸೋ ಆಗಲಿ ಅಂತ ಐತಿ. ಎಲ್ಲ ಚಲೋ ಆಗಲಿ. ಟಚ್ ವುಡ್. ಸೊ ಇಷ್ಟೇ ಐತೆ ನಂದು ಮಿಡ್ ಇಯರ್ ರಿವ್ಯೂ. ಇಫ್ ಯು ಕ್ಯಾನ್ ರಿಲೇಟ್ ಮೀ ಆನ್ ಎನಿ ಆಫ್ ದ ಟಾಪಿಕ್ಸ್ ಆರ್ ಗೋಲ್ಸ್ ವಾಟ್ ಎವರ್ ಐ ಹ್ಯಾವ್ ಡಿಸ್ಕಸ್ ಸೋ ಫಾರ್, ಕಮೆಂಟ್ಸ್ ಒಳಗೆ ಹೇಳ್ರಿ. ನಾನು ಓದ್ತೀನಿ, ಎಲ್ಲ ಕಮೆಂಟ್ಸ್ ಓದ್ತಿರ್ತೀನಿ. So that's it for the video. Thank you so much for watching. If you like this video, please like, share and subscribe. Thank you. Bye bye.